ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನೃತ್ಯ ಆಲ್ ಇನ್ ಒನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಿನ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮೂರ ಹಬ್ಬನ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಮ್ಮೂರ ಹಬ್ಬ ಜನರಲಿ 5 ಡೇಸ್ ನಡೆಯುತ್ತೆ. ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಇರುತ್ತೆ ಆ್ಯಂಡ್ ನೋಡಕ್ಕಂತೂ ಕಣ್ ತುಂಬಿ ಬರುತ್ತೆ. ಹಾಗೆ ಮಕ್ಕಳೆಲ್ಲ ಸೇರಿ ಮನೆಯವರೆಲ್ಲ ಸೇರಿ ಹಬ್ಬ ಮಾಡೋದೇ ಒಂದು ಖುಷಿ ಅಲ್ಲ. ಮಾರ್ಚಲ್ಲಿ ಎಕ್ಸಾಮ್ ಮುಗಿಯೋದೇ ತಡ, ಏಪ್ರಿಲಲ್ಲಿ ಊರ ಹಬ್ಬಗಳ ಸಾಲೇ ಶುರುವಾಗಿರುತ್ತೆ. ಎಲ್ಲ ಊರಲ್ಲೂ ಊರ ಹಬ್ಬಗಳು ನಡೀತಾ ಇರುತ್ತೆ. ಪ್ರತಿ ಊರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿರ್ತಾರೆ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ದಿನಗಳಲ್ಲಿ ಮಾಡ್ತಿರ್ತಾರೆ. ಸೊ ನಮ್ಮ ಊರ ಹಬ್ಬ ಶುರು ಆಗೋದು ಫ್ರೈಡೇ ಈವ್ನಿಂಗಿಂದ ಕಲ್ಚರಲ್ ಆಕ್ಟಿವಿಟೀಸ್ ಈ ಥರ ಶುರುವಾಗುತ್ತೆ. ಡೊಳ್ಳು ಕುಣಿತ ಇರ್ಬೋದು, ದೇವ್ರ ಮೆರವಣಿಗೆ ಇರ್ಬೋದು, ಹಾಗೆ ವೀರಗಾಸೆ ಎಲ್ಲವೂ ಇರುತ್ತೆ. ಎತ್ತಿನ ಗಾಡಿಗೆ ಒಂದು ಮರಿ ಕಡಿಯೋದ್ರಿಂದ ಶುರುವಾಗುತ್ತೆ ಹಬ್ಬ. ಅಲ್ಲಿಂದ ಶುರುವಾಗಿ ಈ ಥರ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಡೊಳ್ಳು ಕುಣಿತದ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಎಂಜಾಯ್ ಮಾಡಿ, ಮತ್ತೆ ಮುಂದುವರಿಯೋಣ. ಹಾಗೆ ಈ ಥರ ಗೊಂಬೆ ವೇಷ ಹಾಕೊಂಡು ಮನೆ ಮುಂದೆ ಬಂದಿದ್ರು. ನನ್ನ ಮಕ್ಳಿಗಿರ್ಲಿ, ನನಗೆ ಒಂದು ಸೆಕೆಂಡ್ ಭಯ ಆಗೋಯ್ತು. ಯಾಕೆಂದರೆ ತುಂಬ ಹೈಟಾಗಿ ದಪ್ಪ, ಆ ಕತ್ಲಲ್ಲಿ ದೊಡ್ಡ ಮನುಷ್ಯ ಅಥವಾ ದೊಡ್ಡ ಒಂದು ಕ್ರಿಯೇಚರ್ನ ನೋಡಿದ್ರೆ ಭಯ ಆಗತ್ತಲ್ಲ, ಆ ಆ ಒಂದು ಫೀಲ್ ಒಂದು ಸೆಕೆಂಡಿಗೆ ಆಯಿತು. ಆದರೆ ಇದು ಕೂಡ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಆ್ಯಂಡ್ ತುಂಬಾ ಇಷ್ಟ ಆಯಿತು. ನಮಗೆ ಅಂತ ಅಲ್ಲ, ಮಕ್ಕಳಿಗೂ ಕೂಡ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಏನೋ ಒಂಥರ ಹೊಸದನ್ನು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಲ್ವಾ? ಇದೇ ಥರ ಮೆರವಣಿಗೆ ಮಾಡಿಕೊಂಡು ಊರೊಳಗಿನ ದೇವಸ್ಥಾನದಿಂದ ಊರಾಚೆ ಇರುವಂತಹ ದೇವಸ್ಥಾನದ ತನಕ ಇದೇ ಥರ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ನಾವು ಮಡೆ ಕೂಡ ತೊಗೊಂಡು ಹೋಗ್ತೀವಿ ದೇವರಿಗೆ. ಆಲ್ಮೋಸ್ಟ್ ಬೆಳಗಿನ ಜಾವ 3 ಗಂಟೆ ಆಗೋಗಿರುತ್ತೆ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ. ಮಡೆ ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ. ಮಡೆ ಅಂದರೆ ಅರಿಶಿಣದ ಅನ್ನನ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಅದ್ರ ಜೊತೆ ಸ್ವಲ್ಪ ಬೇವಿನ ಸೊಪ್ಪು ಹಾಗೆ ಹಣ್ಣು ಕಾಯಿ ತೊಗೊಂಡು ಹೋಗ್ತಾರೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಪಕ್ಕದಲ್ಲೆಲ್ಲ ಹೋಗ್ತಾ ಇದ್ದಾರಲ್ಲ, ಆ ಥರ ಪ್ರತಿ ಮನೆಯಿಂದನೂ ಹೋಗ್ತಾರೆ. ಹಾಗೆ ದೇವರು ಮನೆ ಮುಂದೆ ಬರೋದ್ರಿಂದ ಹೇಗೆ ಬೆಂಗಳೂರಲ್ಲೆಲ್ಲ ಪೂಜೆ ಮಾಡಿಸ್ತೀವಿ, ಅದೇ ಥರ ನಮ್ಮ ಮನೇಲೂ ಕೂಡ ನಾವು ದೇವ್ರ ಮನೆ ಮುಂದೆ ಬಂದಾಗ ಪೂಜೆ ಮಾಡಿಸ್ತೀವಿ. ಡೆಕೋರೇಷನ್ ಎಲ್ಲ ಮಾಡಿರೋದ್ರಿಂದ ದೇವರು ತುಂಬಾ ವೆಯ್ಟ್ ಇರುತ್ತೆ. ಹಾಗಾಗಿ ದೇವ್ರನ್ನ ಟ್ರ್ಯಾಕ್ಟ್ರಲ್ಲೇ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಕೂಡ ಈ ಸತಿ ನಾನು ನನ್ನ ತಂಗಿ ಹೋಗಿದ್ವಿ. ಪ್ರತಿ ಸಲ ಅಮ್ಮ ಹೋಗ್ತಾ ಇದ್ರು, ಚಿಕ್ಕ ಹುಡುಗರಲ್ಲಿ ನಾವು ಹೋಗ್ತಾ ಇದ್ವಿ. ಆಮೇಲೆ ಆಲ್ಮೋಸ್ಟ್ ಹೋಗೇ ಇರಲಿಲ್ಲ. ಸೊ ಈ ಸಲ ನಾನು ನನ್ನ ತಂಗಿ ಹೋಗ್ತಾ ಇದ್ದೀವಿ. ನೋಡೋಣ ಬೆಳಗಿನ ಜಾವ ತನಕ ಇರ್ಬೋದಾ, ಹೇಗಿರುತ್ತೆ ರಿಚುವಲ್ಸ್ ಎಲ್ಲ ಆಲ್ಮೋಸ್ಟ್ ಮರ್ತೋಗಿರ್ತೀವಿ. ಸೊ ಹಾಗಾಗಿ ನಾವು ಕೂಡ ಹೋಗ್ತಾ ಇದ್ದೀವಿ. ಸೊ ಈ ಥರ ಸೋಮ ಕುಣ್ಕೊಂಡು ದೇವ್ರ ಮೆರವಣಿಗೆ ಹೋಗುತ್ತೆ. ನೀವು ಒಂದು ಕ್ಲಿಪ್ಪಿಂಗ್ ನಿಮಗೋಸ್ಕರ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ನೋಡಿ ಆಯಿತಾ. ಎಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ವಿತ್ ಸೌಂಡ್ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೇರೆಯವ್ರು ಎಂಜಾಯ್ ಮಾಡೋದು ಕಮ್ಮಿ, ಬಟ್ ಯಾರಿಗೆ ಇಷ್ಟ ಇರುತ್ತೆ, ಆ ಹಳ್ಳಿ ಟಚ್ ಇರುತ್ತೆ, ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಮೆರವಣಿಗೆ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 2:45 ಆಗೋಗಿತ್ತು. ಸೊ ಇದಾದ ನಂತರ ದೇವ್ರನ್ನ ಗುಡಿ ದುಂಬಿಸಿ, ಅದಕ್ಕೆ ಮುಂಚೆ ಕಳಶ ಏನಿದೆ, ದೇವ್ರ ಕಳಶ ಏನಿದೆ ಅದನ್ನ ತೇರಿಗೆ ಡೈರೆಕ್ಟಾಗಿ ಇಟ್ಟು ಆಮೇಲೆ ದೇವ್ರನ್ನ ಗುಡಿ ದುಂಬಿಸ್ತಾರೆ. ಅಂದರೆ ಎಷ್ಟೋ ವಿಷಯಗಳ ನಮಗೆ ಗೊತ್ತೇ ಇರಲಿಲ್ಲ. ನನಗೂ ಸಹ ಕಳಶನ ತೇರಿಗೆ ಆವಾಗಲೇ ಇಡ್ತಾರೆ ಮೆರವಣಿಗೆ ಮುಗ್ದಿದ ತಕ್ಷಣ ಅನ್ನೋದು ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಯಾವಾಗೋ ದೇವ್ರ ಮೆರವಣಿಗೆ ಎಲ್ಲ ಮುಗಿದ್ಮೇಲೆ ತೇರು ರೆಡಿ ಮಾಡುವಾಗ ಕಳಶ ಇಡ್ತಾರೆ ಅಂತ. ಇಲ್ಲ, ದೇವ್ರ ಮೆರವಣಿಗೆ ಆದಮೇಲೆ ಕಳಶನ ಇಟ್ಟು ಆಮೇಲೆ ದೇವ್ರನ್ನ ಗುಡಿ ದುಂಬಿಸ್ತಾರೆ. ಸೊ ಇದೆಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಬೆಳಗಿನ ಜಾವ 4:30 ಆಗೋಗಿರುತ್ತೆ. ನಮ್ದಂತೂ ಒಂದೇ ಊರು, 4:30 ಅಷ್ಟರಲ್ಲಿ ಬಂದ್ಬಿಡ್ತೀವಿ. ಬೇರೆ ಊರಿಂದ ಬಂದಿರೋರು ಅಂದರೆ 6 ಊರು ಹಬ್ಬ ನಡೆಯುತ್ತಲ್ಲ, ಬೇರೆ 5 ಊರವರು ಕೂಡ ಅವ್ರು ರಿಟರ್ನ್ ಹೋಗೋ ಅಷ್ಟರಲ್ಲಿ ಐ ಥಿಂಕ್ ಆಲ್ಮೋಸ್ಟ್ 5:30 ಆಗೋಗಿರುತ್ತೆ. ಪ್ರತಿ ವರ್ಷ ಹಬ್ಬ ಇದೇ ಥರ ನಡೆಯುತ್ತೆ. ಸೊ ನೆಕ್ಸ್ಟ್ ಡೇ ಬಂದು ನಮಗೆ ಜಾತ್ರೆ.
ಜಾತ್ರೆ ಶುರುವಾಗೋದು ಮಧ್ಯಾಹ್ನದ ಮೇಲೆ. ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಆಲ್ಮೋಸ್ಟ್ ಫ್ರೀನೇ ಇರ್ತೀವಿ. ಬಳೆ ತೊಡ್ಸೋರು ಬಂದಿದ್ರು ಅಂತ ಬಳೆ ನೋಡ್ತಾ ಇದ್ವಿ. ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಆಂಟಿಗೆ ಇಷ್ಟ ಆಯ್ತು. ಆಂಟಿ ತಗೊಂಡ್ರು. ನಾವ್ಯಾರು ತಗೊಳ್ಳಿಲ್ಲ. ಯಾಕೆಂದ್ರೆ ನನಗೆ ಜನರಲಿ ಪ್ಲೇನ್ ಬಳೆಗಳು ಇಷ್ಟ ಆಗುತ್ತೆ. ಸೊ ಅವ್ರ ಹತ್ರ ಪ್ಲೇನ್ ಬಳೆಗಳು ಅಷ್ಟೊಂದು ಕಲರ್ಸ್ ಯಾವುದೂ ಇರಲಿಲ್ಲ. ಹಾಗಾಗಿ ಆಂಟಿಗೆ ಇಷ್ಟ ಆಯ್ತು. ಆಂಟಿ ತಗೊಂಡ್ರು. ನಾನು ನನ್ನ ತಂಗಿ ಏನು ಬಳೆ ಏನೂ ತಗೊಳ್ಳಿಲ್ಲ. ಬಟ್ ಅದೊಂಥರ ಖುಷಿ ಕುತ್ಕೊಂಡು ಬಳೆ ತೊಡಿಸ್ಕೊಳ್ಳೋವಂಥದ್ದು. ಅಂಗಡಿಲಿ ಸುಮ್ಮನೆ ತಗೊಳ್ಳೋದಕ್ಕೂ ಕೈಗೆ ಬಳೆ ತೊಡಿಸ್ಕೊಳ್ಳೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಸೊ ಇದೆಲ್ಲ ಮುಗಿಸಿ ನಾವು ರೆಡಿ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯ್ತು. ಇದ್ರ ಜೊತೆಗೆ ಅಡುಗೆ ಕೆಲಸನೂ ಇರುತ್ತೆ. ಸುಮ್ಮನೆ ಇದಿಷ್ಟೇ ಅಂತ ಅನ್ಕೋಬೇಡಿ. ಸೊ ಅಡುಗೆ ಕೆಲಸ ಇದು ಎಲ್ಲ ಮುಗಿಸಿ ರೆಡಿ ಆಗೋಷ್ಟರಲ್ಲಿ 2:00 ಆಗೇ ಹೋಯ್ತು. ಅದರಲ್ಲೂ ಹೆಣ್ಮಕ್ಳು ಸ್ಯಾರಿ ಉಟ್ಕೊಂಡು ರೆಡಿ ಆಗೋದು ಅಂದರೆ ಕೇಳಬೇಕಾ? ಮಕ್ಕಳನ್ನೆಲ್ಲ ನಿಭಾಯಿಸಿ ರೆಡಿ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ನಮ್ಮ ಕಡೆ ಆರತಿನ ಅಷ್ಟೊಂದೇನು ಗ್ರ್ಯಾಂಡಾಗಿ ರೆಡಿ ಮಾಡಲ್ಲ. ನಾರ್ಮಲಾಗಿ ಆರತಿ ಮಾಡಬೇಕು, ಮಾಡ್ತಾರೆ ಅಷ್ಟೇ. ಸೊ ಹಾಗಾಗಿ ನಾನು ಕೂಡ ಏನು ಗ್ರ್ಯಾಂಡಾಗಿ ರೆಡಿ ಮಾಡಿಲ್ಲ. ನಾರ್ಮಲಾಗಿ ಆರತಿ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದೀವಿ ಅಷ್ಟೇ. ಮಧ್ಯಾಹ್ನ ಬಿಸಿಲಲ್ಲಿ ಬರೀ ಕಾಲಲ್ಲಿ ಟಾರ್ ಮೇಲೆ ನಡ್ಕೊಂಡು ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಸುಡ್ತಿತ್ತು. ಅದು ಈ ಬೇಸಿಗೆಯಲ್ಲಿ. ಸೊ ಜನರಲಿ 2:00ಗೆ ಸ್ಟಾರ್ಟ್ ಆಗಿ ನಾವು ಹೋಗೋ ಅಷ್ಟರಲ್ಲಿ ಒಂದು 3:00 ಆಗುತ್ತೆ. ಆ್ಯಂಡ್ ಪ್ರತಿ ಊರವರು ಸೇರ್ಕೊಳ್ಳೋ ಅಷ್ಟರಲ್ಲಿ 3:30 ಆಗೋಗುತ್ತೆ. 1½ ಅವರ್ ಆ ಬಿಸಿಲಲ್ಲಿ ಕಾಲು ಸುಡ್ತಾ ಇರುತ್ತೆ. ಆರತಿ ಜೊತೆ ತೇರು ಬಂಡಿಗೆ ಎಡೆ ಕೂಡ ತಗೊಂಡು ಹೋಗ್ತಾರೆ. ನಮ್ಮ ಮನೆಯಿಂದನೇ ತಗೊಂಡು ಹೋಗೋದು. ಈಗ ದೊಡ್ಡಪ್ಪ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ತಗೊಂಡು ಹೋಗಿ ಮಾಡೋ ಅಷ್ಟರಲ್ಲಿ 4:00 ಆಗುತ್ತೆ. 4:00 ಆದಮೇಲೆ ಗಾವ್ ಸಿಗಿಯೋದಿರುತ್ತೆ. ಗಾವ್ ಸಿಗಿಯೋದಾದ್ಮೇಲೆ ಜಾತ್ರೆ. ಗಾವ್ ಸಿಗಿಯೋದು ನಾನೇನು ಅಷ್ಟೊಂದು ರೆಕಾರ್ಡ್ ಮಾಡಿಲ್ಲ. ಜಸ್ಟ್ ಹಬ್ಬದ ಮಾತ್ರ ರೆಕಾರ್ಡ್ ಮಾಡಿದ್ದೀನಿ. ಹತ್ತತ್ರ ಪ್ರತಿ ವರ್ಷ 30 ಮರಿ ಅಂತೂ ಇರುತ್ತೆ ಗಾವ್ ಸಿಗಿಯೋದಕ್ಕೆ. ಸೊ ಸ್ವಲ್ಪ ಗ್ರ್ಯಾಂಡಾಗೆ ನಡೆಯುವಂಥ ಹಬ್ಬ. ನಿನ್ನೆ ರಾತ್ರಿ ಎಲ್ಲ ನಿಂತಿರೋದು ಕಾಲು ನೋವು ಅಷ್ಟೊಂದು ಬಂದಿರಲ್ಲ. ಬಟ್ ಇವಾಗ ಬಿಸಿಲಲ್ಲಿ ಮತ್ತೆ ಎಗೈನ್ ಅದನ್ನೇ ಮಾಡಿದಾಗ ಕಾಲು ನೋವು ಫೀಲ್ ಆಗ್ತಿರುತ್ತೆ ಇಷ್ಟೊತ್ತಿಗೆ. ಸೊ ನಮಗೂ ಕೂಡ ಫೀಲ್ ಆಗ್ತಿತ್ತು. ಜೊತೆಗೆ ಬಿಸಿ ಬೇರೆ ಇತ್ತು. ಸೊ ಹಾಗಾಗಿ ಕಾಲು ನೋವು ಸ್ವಲ್ಪ ಫೀಲ್ ಆಗ್ತಿತ್ತು. ಆಗ್ತಿಲ್ಲ ಅಂತ ಅಲ್ಲ. ಬಟ್ ಯಾವುದೋ ಒಂದನ್ನು ಹಿರಿಯರು ಮಾಡಿದ್ದಾರೆ ಅಂದರೆ ಅದಕ್ಕೆ ಡೆಫಿನೆಟ್ಲಿ ಒಂದು ಅರ್ಥ ಇರುತ್ತೆ. ಸೊ ನಾವೇ ಹಿಂಗಂತೀವಿ ಅಂದರೆ ದೇವರು ಅಷ್ಟು ವೆಯ್ಟ್ ಇರುತ್ತೆ. ಅದನ್ನು ಹೊತ್ಕೊಂಡಿರೋರು ಹಾಗೆ ಸೋಮನ್ ಕೋಣಿಯವರು ಎಷ್ಟು ಸೆಕೆ ಆಗ್ತಾ ಇರುತ್ತೆ ಅವರಿಗೆ ಪಾಪ ಆ ಬಿಸಿಲಲ್ಲಿ ಅನ್ನೋದು ನನಗೆ ಅದು ಪರ್ಸ್ನಲಿ ಫೀಲ್ ಆಗ್ತಿತ್ತು. ಜಾತ್ರೆಗೆ ಮುಂಚೆ ಕೂಡ ಸೋಮನ ಕುಣಿತಾರೆ. ಬೇಕಿದ್ರೆ ಒಂದು ಕ್ಲಿಪ್ಪಿಂಗ್ ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ಫೈನಲಿ ತೇರು ಎಳೆಯೋ ಅಷ್ಟರಲ್ಲಿ 4 ಗಂಟೆ 4:15 ಆಗೇ ಹೋಗಿರುತ್ತೆ. ಸೊ ಎಷ್ಟು ಖುಷಿ ಇರುತ್ತೆ ಜನರಲಿ. ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಬಿಕಾಸ್ ತೇರು ಎಳೆಯುವಾಗ ಏನಾದರೂ ಅವಘಡ ಆಗ್ಬೋದು ಅನ್ನೋದಕ್ಕೋಸ್ಕರ ಪೊಲೀಸ್ ಪ್ರೊಟೆಕ್ಷನ್ ಪ್ರತಿ ಹಬ್ಬಕ್ಕೂ ಈ ಸಲ ತುಂಬ ವರ್ಷಗಳಿಂದ ಅಲೋ ಮಾಡ್ತಾ ಇದ್ದಾರೆ. ಸೊ ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೆ ಇದೆಲ್ಲ ನಡೀತಾ ಇರುತ್ತೆ. ಜಾತ್ರೆ ಮುಗಿಸ್ಕೊಂಡು ಬಂದು ತಂಗಿ ಯಾಕೋ ಸುಸ್ತಾಗ್ತಿದೆ ಅಂತಿದ್ಲು. ಸೊ ಹಾಗಾಗಿ ಅಮ್ಮ ದೃಷ್ಟಿ ತೆಗಿತಾ ಇದ್ದಾರೆ ಉಪ್ಪಿಂದ. ಎಷ್ಟು ದೊಡ್ಡ ಮಕ್ಕಳಾದರೂ ತಾಯಂದಿರಿಗೆ ಅಮ್ಮನ